ಕಾಲೇಜು ವಿದ್ಯಾರ್ಥಿಗಳಿಗೆ ಫೀಸ್ ಟಾರ್ಚರ್ ಆರೋಪ ಕೇಳಿ ಬರ್ತಾ ಇದೆ. ಕಾಲೇಜಿಗೆ ಪ್ರವೇಶವನ್ನ ಆಡಳಿತ ಮಂಡಳಿ ನಿರಾಕರಣೆ ಮಾಡಿದೆ. ಬೆಂಗಳೂರಿನ ಬಂಡೆಬೊಮ್ಮಸಂದ್ರದಲ್ಲಿ ಈ ಘಟನೆ ಆಗಿರುವಂತದ್ದು. ಕಾಲೇಜು ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟಿಲ್ಲ ಅಂತ ಕಾಲೇಜು ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಪ್ರವೇಶವನ್ನ ನಿರಾಕರಿಸಲಾಗಿದೆ. ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಬರಬೇಡಿ ಅಂತ ಹೇಳಿದೆ. ಬೆಂಗಳೂರಿನ ಬಂಡೆಬೊಮ್ಮಸಂದ್ರದ ಕಾಲೇಜೊಂದರಲ್ಲಿ ನಡೆದಿರುವಂತಹ ಘಟನೆ. ಫೀಸ್ ಕಟ್ಟೋವರೆಗೆ ಕ್ಲಾಸ್ಗೆ ಬಾರದಂತೆ ನಿರ್ಬಂಧ ವಿಧಿಸಲಾಗಿದೆ ಕಾಲೇಜು ಆಡಳಿತ ಮಂಡಳಿಯಿಂದ. ದಿ ವಿಷನ್ ಪಿಯು ಕಾಲೇಜ್ ವಿರುದ್ಧ ಈ ರೀತಿಯ ಆರೋಪ ಕೇಳಿ ಬರ್ತಾ ಇದೆ. 60 ವಿದ್ಯಾರ್ಥಿಗಳನ್ನ ಹೊರಗಡೆ ನಿಲ್ಲಿಸಿ ಶಿಕ್ಷೆ ವಿಧಿಸಲಾಗಿದೆ. ಆ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟಿಲ್ಲ ಅಂತ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರವೇಶ ನಿರ್ಬಂಧಿಸಿದ್ದಕ್ಕೆ ಸ್ಟೂಡೆಂಟ್ಸ್ ಕಂಗಾಲಾಗಿದ್ದಾರೆ. ಪೋಷಕರಿಗೆ ತಮ್ಮ ಮಕ್ಕಳ ಭವಿಷ್ಯದ ಚಿಂತೆ. ಈ ಬಗ್ಗೆ ಮಾತನಾಡಲು ಪೋಷಕರು ಕೂಡ ನಿರಾಕರಿಸುತ್ತಿದ್ದಾರೆ. ಎಕ್ಸಾಮ್ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಕಾಲೇಜು ಫೀಸ್ ಕಟ್ಟಿಲ್ಲ ಅಂತ ವಿದ್ಯಾರ್ಥಿಗಳನ್ನ ಕಾಲೇಜಿಗೆ ಬರದಂತೆ ನಿರ್ಬಂಧ ವಿಧಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದು ಕಡೆ ವಿದ್ಯಾರ್ಥಿಗಳು ಜೊತೆಗೆ ಅವರ ಪೋಷಕರು ಜೊತೆಗೆ ಸಾರ್ವಜನಿಕರ ಒಂದು ಪ್ರಶ್ನೆ. ಅವರ ಈಗ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಈ ರೀತಿ ಶಿಕ್ಷೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿದೆ. ಅವ್ರು ಅಲವಾಡ ಇನ್ನೇನು ಬೀಳ್ತದೆ ಸರ್. ಈಗ ಅಲವಾಡಿ ಫೆಬ್ರವರಿ ಬಂತು ಸರ್. ಇಲ್ಲ ಸರ್, ಇಲ್ಲ, ದಯವಿಟ್ಟು ಕ್ಲಿಯರ್ ಮಾಡಿ ಸರ್. ಇರ್ತಾರೆ ಆದ್ರಿಂದನೇ ಸರ್ ನಾವು ಕೇಳ್ತಾ ಇದ್ದೀವಿ. ಎಂದೇನು ಸಮಸ್ಯೆ ಇಲ್ಲ ಸರ್, ಇರ್ತಾರೆ ಆದ್ರಿಂದನೇ ಕೇಳ್ತಾ ಇದ್ದೀವಿ. ಇದು ವಾರ ಬಿಟ್ಟು ಆಗಲ್ಲ ಸರ್, ದಯವಿಟ್ಟು ಆಗಲ್ಲ. ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಜಾಯ್ನ್ ಆಗ್ತಿದ್ದಾರೆ. ಸುಷ್ಮಿತಾ, ನಿಜಕ್ಕೂ ಬಹಳ ಬೇಸರ ಆಗುತ್ತೆ. ಇನ್ನೇನು ಕೆಲವು ತಿಂಗಳಿದೆ ಎಕ್ಸಾಮ್ಗೋಸ್ಕರ. ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಕಾಲೇಜಿಗೆ ಬರಬೇಕು ಅಂತ ಅನ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಕಾಲೇಜಿಗೆ ಹೋಗದೇ ಇದ್ರೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಮುಂದಿನ ಭವಿಷ್ಯಕ್ಕೆ ಬಹಳ ಹೊಡೆತ ಬೀಳುತ್ತೆ. ಕಾಲೇಜು ಆಡಳಿತ ಮಂಡಳಿಯ ಈ ಒಂದು ಕ್ರಮ ಬಹಳ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಈ ನಿಟ್ಟಿನಲ್ಲಿ ಕಾಲೇಜು ಆಡಳಿತ ಮಂಡಳಿ ಏನು ಹೇಳ್ತಾ ಇದೆ, ವಿದ್ಯಾರ್ಥಿಗಳು ಏನು ಹೇಳ್ತಿದ್ದಾರೆ, ಅವರ ಪೋಷಕರು ಏನು ಹೇಳ್ತಿದ್ದಾರೆ ಅಂತ ಸುಷ್ಮಿತಾ? ಎಸ್ ರಜನಿ, ಏನು ಬಂಡೆಬೊಮ್ಮಸಂದ್ರದಲ್ಲಿರುವಂತಹ ದಿ ವಿಷನ್ PU ಕಾಲೇಜ್ನಲ್ಲಿ ಏನು ಫೀಸ್ನ ಕಟ್ಟಿಲ್ಲ ಅಂತ ಹೇಳಿದ್ರೆ ಒಳಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಅನ್ನೋ ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಸದ್ಯ ನಾನು ಇವಾಗ ಅದೇ ಕಾಲೇಜಿನಲ್ಲಿದ್ದೀನಿ, ನೋಡ್ತಾ ಇರ್ಬೋದು ದೃಶ್ಯಾವಳಿಲಿ. ಈಗಾಗಲೇ ಬೆಳಗ್ಗೆಯಿಂದಲೇ ಏನು ಕಳೆದ 3 ದಿನದಿಂದ ಈ ಒಂದು ಕಾಲೇಜ್ ರಜೆ ಇತ್ತು ಅಂತ ಹೇಳಿದ್ರೆ, ಸ್ಯಾಟರ್ಡೆ, ಸಂಡೇ ಹಾಗೆ ಮಂಡೇ 3 ದಿನವೂ ಕೂಡ ಈ ಒಂದು ಗೌರ್ಮೆಂಟ್ ಹಾಲಿಡೇ ಇದ್ದ ಕಾರಣ ಇಲ್ಲಿದ್ದಂತಹ ಮಕ್ಕಳೆಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ರು. ಆ್ಯಕ್ಚುಲಿ ಇದು ಒಂದು ಹಾಸ್ಟೆಲ್ ರೀತಿಯ ರೆಸಿಡೆನ್ಸಿ. ಸೊ ಈ ಒಂದು ರೆಸಿಡೆನ್ಸಿಯಲ್ಲಿ ಏನು ಮಕ್ಕಳೆಲ್ಲ ರಜೆ ಮುಗಿಸ್ಕೊಂಡು ವಾಪಸ್ ಆಗ್ತಾರೆ. ವಾಪಸ್ ಆದ ತಕ್ಷಣವೇ ಇಲ್ಲಿ ಮಕ್ಕಳಿಗೆ ಹೇಳುವಂಥದ್ದು ಫೀಸ್ನ ಕ್ಲಿಯರ್ ಮಾಡಿಲ್ಲ ಅಂತ ಹೇಳಿದ್ರೆ ಒಳಗೆ ಬರಬೇಡಿ ಅಂತ ಹೇಳಿ. ಹಾಗೆ ಕೆಲವೊಂದಿಷ್ಟು ವೆರಿಫಿಕೇಷನ್ನು ಕೂಡ ಮಾಡಿ ಒಳಗೆ ಬಿಡುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 60 ಜನ ಮಕ್ಕಳಿಗೆ ಈ ರೀತಿ ಹೇಳಿದ್ದಾರೆ ಅನ್ನೋಂತಹ ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಸೊ ಈ ಒಂದು ವಿಚಾರವಾಗಿ ಮಕ್ಕಳನ್ನು ಹಾಗೆ ಪೋಷಕರನ್ನು ಮಾತಾಡಿಸಿದಾಗ ಮಕ್ಕಳು ಹಾಗೆ ಪೋಷಕರು ಹೇಳಿದ್ದು ಏನು ಕಳೆದ 3 ದಿನದಿಂದ ರಜೆ ಇತ್ತು. ಸೊ ಹೀಗಾಗಿ ನಾವು ಮಕ್ಕಳನ್ನು ಮತ್ತೆ ವಾಪಸ್ ಹಾಸ್ಟೆಲಿಗೆ ಬಿಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಇರುವಂಥದ್ದು. ಹಾಗೆ ಕಾಲೇಜ್ ಆಡಳಿತ ಮಂಡಳಿಯು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಮಕ್ಕಳನ್ನು ನಾವು ವೆರಿಫಿಕೇಷನ್ ಮಾಡಿ ಬಿಡಿಸ್ಕೊತಾ ಇದ್ದೀವಿ. ಅದರಲ್ಲಿ ಏನು ಅಕ್ಟೋಬರಲ್ಲಿ ಕೆಲವೊಂದಿಷ್ಟು ಜನ ಫೀಸ್ನ ಕಟ್ಟಬೇಕಾಗಿತ್ತು. ಸೊ ಆದರೆ ಅಕ್ಟೋಬರಲ್ಲಿ ಯಾರ್ಯಾರು ಫೀಸ್ನ ಕಟ್ಟಿಲ್ವೋ ಅವರಿಗೆ ಕೆಲವೊಂದಿಷ್ಟು ಹೇಳುವಂಥದ್ದನ್ನ ಮಾಡಿದ್ದೀವಿ. ಅಂದರೆ ಫೀಸ್ನ ಕಟ್ಟಿ ಸೊ ಅದಾದ ನಂತರ ನಾವು ಒಳಗೆ ನಿಮಗೆ ಬಿಟ್ಕೊಳ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಸುಮಾರು ಇವತ್ತು ಒಂದು ಏನು ಎಕ್ಸಾಮ್ ಕೂಡ ಇದೆ, ಪ್ರೀ ಎಕ್ಸಾಮ್ ಕೂಡ ಇದೆ. ಸೊ ಹೀಗಾಗಿ ಬೆಳಗ್ಗೆಯಿಂದಲೇ ಏನು ಮಕ್ಕಳೆಲ್ಲರೂ ಬಂದು ಈ ಒಂದು ಹಾಸ್ಟೆಲ್ನಲ್ಲಿ ಬಂದು ಇವತ್ತು ಎಕ್ಸಾಮ್ ಬರೀಲಿಕ್ಕೂ ಕೂಡ ಇರುವಂಥದ್ದು. ಈಗ ಒಬ್ಬೊಬ್ಬರನ್ನೇ ಅಂದರೆ ಸುದ್ದಿ ಪ್ರಸಾರ ಆಗ್ತಿದ್ದಂಗೆ ಒಂದೊಂದೇ ಮಕ್ಕಳನ್ನ ವೆರಿಫಿಕೇಷನ್ ಮಾಡಿ ಕಾಲೇಜ್ ಒಳಗೂ ಕೂಡ ಬಿಟ್ಕೋತಾ ಇದ್ದಾರೆ. ರಜನಿ, ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ. ಏನಪ್ಪ ಎಲ್ಲ ಬೇರೆ
ಎಷ್ಟು ವರ್ಷದ ಬ್ಯಾಲೆನ್ಸ್ ಯಾವ ಮಾಡಿದ್ದೀರಿ?